ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಣ್ ಟೆಕ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 2026ರ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹೇಗೆ ಸಲ್ಲಿಸುವುದು, ಯಾವ ದಾಖಲೆಗಳು ಬೇಕು ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಒತ್ತೋದ್ರಿಂದ ನಾನು ಮಾಡುವ ಎಲ್ಲ ರೀತಿಯ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ರೇಷನ್ ಕಾರ್ಡ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ರೇಷನ್ ಕಾರ್ಡ್ ಅಂದರೆ ಕೇವಲ ಅಕ್ಕಿ ಮತ್ತು ಬೇಳೆ ಪಡೆಯುವ ಒಂದು ಪತ್ರವಲ್ಲ. ಇದು ಸರ್ಕಾರದ ಹಲವಾರು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಅತ್ಯಂತ ಮುಖ್ಯ ದಾಖಲೆ ಆಗಿದೆ. ಉದಾಹರಣೆಗೆ ಆದಾಯ ಪ್ರಮಾಣ ಪತ್ರ ಆಗಿರಬಹುದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳಾಗಿರಬಹುದು, ಇನ್ನಿತರೆ ಸರ್ಕಾರಿ ಸೇವೆಗಳು. ಸೊ ಇವುಗಳಿಗೆಲ್ಲ ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ಸ್ಥಳ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತಂದರೆ, ಗ್ರಾಮ ಒನ್ ಸೆಂಟರ್ ಇರುತ್ತೆ. ನೀವು ಅಲ್ಲಿಂದ ನಾವು ಅರ್ಜಿ ಮಾಡಬಹುದು, ಅರ್ಜಿ ಸಲ್ಲಿಕೆ ಮಾಡಬಹುದು. ಕರ್ನಾಟಕ ಒನ್, ಸೊ ಈ ಒಂದು ಸ್ಥಳದಿಂದನೂ ನಾವು ಏನು ಮಾಡಬಹುದು, ಅರ್ಜಿ ಸಲ್ಲಿಸಬಹುದು. ಅಥವಾ ಆಹಾರ ಇಲಾಖೆಯ ಅಧಿಕೃತ ಪೋರ್ಟಲ್ ಮತ್ತು ಕೆಲವೊಂದು ರಿಜಿಸ್ಟರ್ಡ್ ಒಂದು ಸೈಬರ್ಸ್ ಇರುತ್ತೆ. ಆ ಸೈಬರ್ಸಲ್ಲೂ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಉಚಿತ ಆಗಿರುತ್ತೆ, ಆದರೆ ಪ್ರಿಂಟೌಟ್ ಪಡೆಯುವಾಗ ಸುಮಾರು ₹100 ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ. ನೆಕ್ಸ್ಟ್, ಇವಾಗ ಯಾರೆಲ್ಲ ಅರ್ಹರು ಹೊಸ ರೇಷನ್ ಕಾರ್ಡ್ ಪಡೆಯಲು ಅಂತಂದರೆ ನೋಡೋಣ. ಮೊದಲಿಗೆ ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರಬೇಕು. ಕುಟುಂಬದ ವಾರ್ಷಿಕ ಆದಾಯ 1.2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. 3 ಹೆಕ್ಟೇರ್ ಅಥವಾ 7.5 ಎಕರೆಗಿಂತ ಹೆಚ್ಚು ಜಮೀನು ಇರಬಾರದು. ನಗರದಲ್ಲಿ 1000 ಸ್ಕ್ವೇರ್ ಫೀಟ್ಗಿಂತ ದೊಡ್ಡ ಮನೆ ಇರಬಾರದು. 4 ಚಕ್ರದ ವಾಹನ ಇರಬಾರದು. ಆದಾಯ ತೆರಿಗೆ ಪಾವತಿಸಬಾರದು. ವಿದ್ಯುತ್ ಬಿಲ್ 450ಕ್ಕಿಂತ ಮೀರಿರಬಾರದು. ಹೊಸದಾಗಿ ಮದುವೆಯಾದ ದಂಪತಿಗಳು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಬೇಕಾಗುವ ದಾಖಲೆಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ಮೊದಲು ಈ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಕಂಪಲ್ಸರಿ. ಆದಾಯ ಪ್ರಮಾಣ ಪತ್ರ, ಮೊಬೈಲ್ ಸಂಖ್ಯೆ, ಬಾಡಿಗೆ ಮನೆಯಲ್ಲಿದ್ದರೆ ರೆಂಟ್ ಅಗ್ರಿಮೆಂಟ್, 5 ವರ್ಷದೊಳಗಿನ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಈ 5 ದಾಖಲೆಗಳು ಸರಿಯಾಗಿದ್ದರೆ ಅರ್ಜಿ ಬೇಗ ಅನುಮೋದನೆ ಆಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ. ಸ್ನೇಹಿತರೆ, ನಾವು ಮನೆಯಲ್ಲೇ ಸ್ವತಃ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿಲ್ಲ, ಏಕೆಂದರೆ ಅರ್ಜಿ ಸಲ್ಲಿಸುವಾಗ ಬಯೋಮೆಟ್ರಿಕ್ ಅಗತ್ಯ ಇರುತ್ತದೆ. ಹೀಗಾಗಿ ನೀವು ಹತ್ತಿರದ ಗ್ರಾಮವನ್ನಾಗಿರಬಹುದು, ಕರ್ನಾಟಕವನ್ನಾಗಿರಬಹುದು ಅಥವಾ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿ ಸ್ಟೇಟಸ್ ಹೇಗೆ ಚೆಕ್ ಮಾಡುವುದು ಅಂತ ನೋಡೋಣ. ನೀವು ನಿಮ್ಮ ಅರ್ಜಿ ಸ್ಥಿತಿಯನ್ನು ಸರ್ಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಚೆಕ್ ಮಾಡಬಹುದು. ಆಹಾರ್ ಪೋರ್ಟಲ್ಗೋಗಿ ಆ ಒಂದು ಪೋರ್ಟಲಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡಬಹುದು. ಸೊ ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.